ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕಲ್ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ದರ್ಶನ್ ಅವರು ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗ್ತಾ ಇರುತ್ತೆ, ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ದರ್ಶನ್ ಅವ್ರಿಗೂ ಕಾಂಟ್ರವರ್ಸಿಗಳಿಗೂ ಏನಾದ್ರು ಜನ್ಮದ ನಂಟಿತ್ತೇನೋ ಗೊತ್ತಿಲ್ಲ. ನಮಗೂ ನಿಮ್ಗೂ ಗೊತ್ತಿರುವಂತ ವಿಚಾರವೇ. ಅರ್ಜುನ್ ಅವ್ರಿಗೆ ಸಮಾಧಿ ಕಟ್ಟಿಸ್ಬೇಕು, ಮಳೆ ಜಾಸ್ತಿ ಆಗ್ತಿದೆ, ಇಲ್ಲ ಅಂದ್ರೆ ಅದಕ್ಕೆ ಯಾವುದೇ ಹುಲ್ಲುಗಳು ಉಳಿಯೋದಿಲ್ಲ ಅಂತ ದರ್ಶನ್ ಅವರು ಧ್ವನಿ ಎತ್ತಿದ್ರು. ಅದಕ್ಕೆ ಯಾವುದೇ ಸರ್ಕಾರ ಆಗ್ಲಿ, ಅರಣ್ಯ ಇಲಾಖೆ ಆಗ್ಲಿ, ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಯಾರು ವಾಪಸ್ ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಅದೆಲ್ಲ ಆದ ಮೇಲೆ ದರ್ಶನ್ ಅವರ ಸಹಿತ ಸ್ವತಃ ಅವರು ಹೋಗಿ ಒಂದು ಟೆಂಪರರಿ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರೆ. ಕಡಪ ಕಲ್ಲು ಅಂತಾರಲ್ಲ, ಅದನ್ನೆಲ್ಲ ಸುತ್ತ ಹಾಕ್ಬಿಟ್ಟು ನಿರ್ಮಾಣ ಮಾಡ್ತಾರೆ. ಅದು ಒಂದು ಕಾಂಟ್ರವರ್ಸಿಗೆ ಕಾರಣ ಆಗಿದೆ. ಅವರ ಮೇಲೆ FIR ಹಾಕ್ಬೇಕು ಅಂತ ಕೆಲವೊಂದಿಷ್ಟು ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿಜಕ್ಕೂ ದರ್ಶನ್ ಅವರು ಅದು ಪರ್ಮಿಷನ್ ತಗೊಂಡಿರ್ತಿಲ್ವಾ? ದರ್ಶನ್ ಅವರು ಮಾಡಿದಾದ್ರೂ ತಪ್ಪಾದ್ರೂ ಏನು, ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗೋಣ. ನಮಗೂ ನಿಮ್ಗೂ ಗೊತ್ತಿರುವಂತ ವಿಚಾರವೇ. ದರ್ಶನ್ ಅವರು ಟ್ವೀಟ್ ಮಾಡಿರ್ತಾರೆ. ಟ್ವೀಟ್ ಮಾಡಿ ಸರ್ಕಾರಕ್ಕೂ ಹಾಗೂ ಅರಣ್ಯ ಇಲಾಖೆಗೂ ಮನವಿ ಮಾಡ್ಕೊಂಡಿರ್ತಾರೆ, ದಯಮಾಡಿ ಇದಕ್ಕೋಸ್ಕರ ಅರ್ಜುನನ ಸಮಾಧಿಗೆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿ, ಇಲ್ಲ ಅಂದ್ರೆ ಮಳೆ ಬರ್ತಾ ಇರೋದ್ರಿಂದ ಅದಕ್ಕೆ ಯಾವುದೇ ಪ್ರೂವ್ಗಳು ಉಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಆದ್ಮೇಲೆ ಸರ್ಕಾರ ಸಹಿತ ರೆಸ್ಪಾನ್ಸ್ ಮಾಡೋದಿಲ್ಲ. ಅದಕ್ಕೆ ಅವರೇನ್ ಮಾಡ್ತಾರೆ, ವಿನಯ್ ಎನ್ನುವರು, ಒಬ್ಬ ವಿನಯ್ ಎಂಬ ಒಂದು ವ್ಯಕ್ತಿ ಕಡೆಯಿಂದ ಹೋಗಿ ಸರ್ಕಾರದಿಂದ ಒಂದಿಷ್ಟು ಪರ್ಮಿಷನ್ ತಗೊಳ್ತಾರೆ. ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಳ್ತಾರೆ. ಪರ್ಮಿಷನ್ ತಗೊಂಡೆ ನೆಕ್ಸ್ಟ್ ಅವ್ರು ಹೋಗಿ ಅಲ್ಲಿ ಕಡಪ ಕಲ್ಲು ಎಲ್ಲ ನಿರ್ಮಾಣ ಮಾಡ್ತಾರೆ. ಆದ್ರೆ ಈ ವಿಚಾರ ಈಗ ಬೆಳಕೆ ಬಂದಿರೋದು. ಇದಕ್ಕಿಂತ ಮುಂಚೆ ಏನಂತ ಹೇಳ್ತಾ ಇರತಕ್ಕದ್ದು ಅಂದ್ರೆ ದರ್ಶನ್ ಅವರು ಪರ್ಮಿಷನ್ ತಗೊಂಡಿರ್ಲಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇರತಕ್ಕದ್ದು, ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಹಂಗೆ ಹೇಳ್ತಾ ಇರತಕ್ಕದ್ದು. ಆದ್ರೆ ದರ್ಶನ್ ಅವರು ಪರ್ಮಿಷನ್ ತಗೊಂಡಿದ್ದಾರೆ. ಸ್ವತಃ ಅವರ ಸ್ನೇಹಿತರೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಅದ್ರ ಸಂಬಂಧಪಟ್ಟಂಗೆ ವಿಡಿಯೋನ ಪರ್ಮಿಷನ್ ತಗೊಂಡಿದ್ದಾರೆ. ಆದ್ರೆ ನನಗೆ ಆಯ್ತು, ದರ್ಶನ್ ಅವರು ಪರ್ಮಿಷನ್ ತಗೊಂಡಿದ್ದಿಲ್ಲ ಅಂತ ನೀವು ಹೇಳಿಕೆ ಕೊಟ್ಟಿದ್ರಿ, FIR ಮಾಡ್ತಿದ್ರಿ, ರೂಲ್ಸ್ ರೆಗ್ಯುಲೇಷನ್ ಎಲ್ಲರಿಗೂ ಒಂದೇ, ಓಕೆ ಒಪ್ಕೊಳ್ಳೋಣ. ಅದ್ರಲ್ಲಿ ಕಾನೂನು ಮುಂದೆ ದರ್ಶನ್ ಅವ್ರ ಮೇಲಲ್ಲ, ಸಾಮಾನ್ಯ ಜನರ ಮೇಲಲ್ಲ, ಎಲ್ಲರೂ ಒಂದೇ. ಆದ್ರೆ ದರ್ಶನ್ ಅವರು ಪರ್ಮಿಷನ್ ತಗೊಂಡಿದ್ರು, ಯಾಕೆ ಸುಳ್ಳು ಹೇಳಿಕೆಯನ್ನ ಕೊಟ್ಟಿದ್ರಿ ನಮ್ಗಂತೂ ಗೊತ್ತಿಲ್ಲ. ಇದಕ್ಕೂ ಮೀರಿ ಇನ್ನೊಂದು ಹೇಳಿಕೆ ಕೊಟ್ಟಿದ್ರು. ಇಂಥ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತೇನಿಲ್ಲ. ದರ್ಶನ್ ಅವರು ದಂತ ಕಲಿಯಕ್ಕೆ ಬಂದಿದ್ರು, ಮೂಳೆ ಕತ್ಕೊಂಡು ಹೋಗ್ತಿದ್ರು, ಹಂಗೆ ಹಿಂಗೆ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರಿ. ಸರ್, ಯಾವ ಮನುಷ್ಯನ ಮೇಲೆ ಅಪವಾದ ಆಗ್ತಾ ಇದೀರಾ ಸರ್ ನೀವು? ಸರ್, ಕೋಟಿ ಕೊಳಿತಾ ಬಿದ್ದೈತೆ ಸರ್ ಅವರು. ಸರ್, ಸಿನಿಮಾಗಳನ್ನೇ ಮಾಡಂಗಿಲ್ಲ ಅವರು, ನೆಮ್ಮದಿಯಾಗಿ ಜೀವನ ನಡ್ಸ್ಕೊಂಡೋಗ್ಬೋದು. ಸುಮ್ಮನೆ ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡ್ತಾ ಇರತಕ್ಕದ್ದು ಅಷ್ಟೇ ಅವರು. ತಪ್ಪು ತಿಳ್ಕೊಂಬೇಡಿ, ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಏನೋ ಫೇಮಸ್ ಆಗ್ಬಿಡ್ಬೋದು ಅವ್ರ ಹೆಸರು ಹೇಳಿದ ತಕ್ಷಣ. ದಯವಿಟ್ಟು ಈ ರೀತಿ ಮಾತಾಡಕ್ ಹೋಗ್ಬಾರ್ದು. ಒಬ್ಬ ಮನುಷ್ಯನ ಮೇಲೆ ಯಾರು ಮಾಡ್ದಲೇ ಇರೋತಕ್ಕದ್ದು ಅವ್ರು ಬಂದು ಮಾಡ್ತಾ ಇದಾರೆ ಅನ್ನೋದೇ ಒಂದು ಖುಷಿ ಆಯ್ತಾ. ಯಾರು ನಟರು ಯಾರು ತಲೆ ಕೆಡ್ಸ್ಕೊಬೇಕು? ನಟರು ಯಾರು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ದರ್ಶನ್ ಅವರು ತಲೆ ಕೆಡ್ಸ್ಕೊಬೇಕಾಗಿಲ್ಲ, ಇದ್ರಲ್ಲಿ ಇನ್ನೊಂದು ನಟರು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ಅವ್ರ ಕೆಲಸನೇ ಅಲ್ಲ. ಅವ್ರು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಅವ್ರ ಪ್ರೊಫೆಷನಲ್ ಅವ್ರು ನೋಡ್ಕೊಂಡು ಹೋಗ್ಬೋದು. ಅವ್ರ ಪ್ರೊಫೆಷನ್ ಅದ್ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿ ಜೀವನ ನಡ್ಸ್ಕೊಂಡು ಹೋಗ್ಬೋದು. ಅವ್ರು ಯಾಕೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಕು? ಇದು ತಲೆ ಕೆಡ್ಸ್ಕೊಬೇಕಾಗಿರೋದು ಯಾರು ಅಂದ್ರೆ ಅರಣ್ಯ ಇಲಾಖೆ, ಸರ್ಕಾರ. ಈ ತರ ವಿಚಾರಗಳಿಗೆ ತಲೆ ಕೆಡ್ಸ್ಕೊಬೇಕು. ಅವ್ರು ತಲೆ ಕೆಡ್ಸ್ಕೊಂಡು ಒಂದಿಷ್ಟು ಕೆಲಸವನ್ನ ಮಾಡ್ತಾ ಇದ್ರೆ ಅವ್ರ ಮೇಲೆ ಈ ತರ ಅಪವಾದ ಹಾಕೋದು ತಪ್ಪು ಸರ್, ನಿಜವಾಗ್ಲೂ ತಪ್ಪು. ನಂಗೆ ಆಯ್ತು, ಸರ್ಕಾರ ರೂಲ್ಸ್ ರೆಗ್ಯುಲೇಷನ್ ಅಂದ್ರೆ ಎಲ್ಲರಿಗೂ ಒಂದೇ, ಒಪ್ಕೊಳ್ಳೋಣ. ದರ್ಶನ್ ಅವರಾದ್ರೂ ಒಂದೇ, ನಾವಾದ್ರೂ ಒಂದೇ, ದರ್ಶನ್ ಅವ್ರ ಅಭಿಮಾನಿಗಳು ಒಂದೇ, ಯಾರಾದ್ರೂ ಒಂದೇ. ಬಟ್ ಅವರು ದಂತ ಕದಿಯಕ್ ಬಂದಿದ್ರು, ಮೂಳೆ ಕದಿಯಕ್ ಬಂದಿದ್ರು, ಇಂಥ ಅಪವಾದಗಳು ಸರ್ ತಪ್ಪು ಸರ್. ಮಾತಾಡಕ್ ಹೋಗ್ಬೇಡಿ ಸುಮ್ನೆ, ಕಾಂಟ್ರವರ್ಸಿಗಳಾಗುತ್ತೆ. ನಾವು ಒಂಚೂರು ಬೆಳೆದು ಅವ್ರ ಹೆಸರು ಹೇಳ್ಕೊಂಡು ನಾವು ಒಂಚೂರು ಮುಂದೆ ಬರ್ಬೋದು, ತಪ್ಪು. ಅವಾಗ ನೀವು ಕೆಟ್ಟವರಾಗ್ತೀರಾ. ಟೋಟಲ್ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಏನ್ ಕೊಡ್ಬೇಕು ಅಂದ್ರೆ, ದರ್ಶನ್ ಅವರು ಸ್ವತಃ ಪರ್ಮಿಷನ್ ತಗೊಂಡಿದ್ದಾರೆ. ಆದ್ರೆ ನಮಗೆ ಬಂದಂತಹ ಹಿಂದೆ ಮಾಹಿತಿ ಏನು ಅಂದ್ರೆ, ದರ್ಶನ್ ಅವ್ರು ಪರ್ಮಿಷನ್ ತಗೊಂಡಿರ್ತೀರ ಅಂತ ಅರಣ್ಯ ಇಲಾಖೆಯವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರು. ದರ್ಶನ್ ಅವರು ಪರ್ಮಿಷನ್ ತಗೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ತೂಕುಡ್ದಿ ಡೈನಸ್ಟಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅದ್ರ ಲಿಂಕ್ ಹಾಕಿರ್ತೀನಿ, ಇವಾಗ ನೋಡ್ಬೋದು. ಒಬ್ಬ ಮನುಷ್ಯನ ಮೇಲೆ ದಯವಿಟ್ಟು ಯಾರೋ ಈ ರೀತಿ ಅಪವಾದಗಳನ್ನ ಹಾಕಕ್ ಹೋಗ್ಬೇಡಿ. ಒನ್ ಸೈಡ್ ವ್ಯೂನೇ ನೋಡ್ಕೊಂಡು ನಾವು ಮಾತಾಡೋತಕ್ಕದ್ದು ತಪ್ಪಾಗುತ್ತೆ. ಅದಕ್ಕೆ ನಾನು 2 ಸೈಡ್ ಸುದ್ದಿಗಳ ಬಂದ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕಲ್ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.